ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಬಿರುಸಿನ ಮತ ಪ್ರಚಾರ. ಇದು ಧರ್ಮ ಅಧರ್ಮದ ನಡುವೆ ನಡೀತಾ ಇರುವ ಯುದ್ಧ. ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಎಸ್ ಬಾಲರಾಜ್. ಯಳಂದೂರು ತಾಲೂಕಿನ ವಿವಿಧ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಮತಯಾಚನೆ. ತಾಲೂಕಿನ ಯರಂಗಬಳ್ಳಿ, ಗೊಂಬಳ್ಳಿ, ಗೋಳಿಪುರ, ಅಂಬಳೆ, ಕೆಂಪನಪುರ ಹಾಗೂ ವಿವಿಧ ಗ್ರಾಮದಲ್ಲಿ ಬಿರುಸಿನ ಮತಯಾಚನೆ ಮಾಡಿದ್ದಾರೆ. ಬಿಜೆಪಿ ತಾಲೂಕು ಮಂಡಲದ ಕಾರ್ಯಕರ್ತರು, ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು ಮನೆ ಮನೆಗೆ ತೆರಳಿ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜ್ ಪರವಾಗಿ ಮತಯಾಚನೆ ಮಾಡಿದರು. ಮತಯಾಚನೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಮಾತನಾಡಿ, ಮಾನ್ಯ ಪ್ರಧಾನಿ ಮೋದಿಜಿ ಅವರು 10 ವರ್ಷಗಳ ಕಾಲ ಉತ್ತಮ ಆಡಳಿತವನ್ನ ನೀಡಿದ್ದಾರೆ. ನಾನು ನಿಮ್ಮ ಕ್ಷೇತ್ರದವನು, ನಿಮ್ಮ ಮನೆ ಮಗ, ನಿಮ್ಮ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ನಿಮ್ಮ ಸೇವೆ ಮಾಡಲು ನನಗೊಂದು ಅವಕಾಶ ಮಾಡಿಕೊಡಿ. ನಮ್ಮ ವಿರೋಧಿ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅವರ ಸಮಾಧಿಗೆ ಜಾಗ ಕೊಡಲಿಲ್ಲ. ಬಾಬಾ ಸಾಹೇಬರಿಗೆ ಅಗೌರವನ್ನ ತೋರಿದ್ದಾರೆ. ಕಾಂಗ್ರೆಸ್ ಪಕ್ಷ ದಲಿತರಿಗೆ ಅನ್ಯಾಯ ಮಾಡಿದೆ. ಎಸ್ಸಿ ಎಸ್ಟಿ ಅನುದಾನವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ದೇಶದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ವಿಶೇಷವಾದ ಕಾಯ್ದೆಯನ್ನ ಜಾರಿ ಮಾಡಿದ್ದಾರೆ. ಆದ್ದರಿಂದ ಮತ್ತೊಮ್ಮೆ ಮೋದಿ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು. ಹಾಗಾಗಿ ಈ ಚುನಾವಣೆಯಲ್ಲಿ ನನ್ನನ್ನ ಅತಿ ಹೆಚ್ಚು ಮತವನ್ನ ನೀಡಿ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಮಂಡಲ ಅಧ್ಯಕ್ಷ ಅನಿಲ್, ಕಾರ್ಯದರ್ಶಿ ಕೆಂಪರಾಜ್, ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೋಮರಾಣಪುರ, ಚಂದ್ರು ಚಾಮುಲ್, ಅಧ್ಯಕ್ಷ ನಾಗೇಂದ್ರ, ಮಾಜಿ ಮಂಡಲ ಅಧ್ಯಕ್ಷ ಮಹೇಶ್, ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ರವೀಶ್, ಲೋಕೇಶ್, ಯರಗಂಬಳ್ಳಿ, ಬಾಬು, ಬಿಜೆಪಿ ಕಾರ್ಯಕರ್ತರು, ಮುಖಂಡರು ಹಾಗೂ ಸಾರ್ವಜನಿಕರು. ಕ್ಷೇತ್ರದಲ್ಲಿ ನಾನೀಗ ಕೊಳ್ಳೇಗಾಲ ಕ್ಷೇತ್ರದ ಯಳಂದೂರು ತಾಲೂಕಲ್ಲಿ ಪ್ರವಾಸ ಮಾಡ್ತೇನೆ. ಎಲ್ಲ ಪ್ರೀತಿಪೂರ್ವಕವಾಗಿ ನಮ್ಮ ಜೊತೆ ಈ ಕ್ಷೇತ್ರದಿಂದ ಒಂದು ಅಭಿಪ್ರಾಯ ಎಲ್ಲಕ್ಕಿಂತ ಹೆಚ್ಚಾಗಿ ಇವನು ನಮ್ಮ ತಾಲೂಕಿನವನು, ನಮ್ಮ ಹುಡುಗ ಅನ್ನುವಂಥ ಪ್ರೀತಿಯನ್ನು ಉದಾರೆ ಹಾಗಾಗಿ ಕ್ಷೇತ್ರದಲ್ಲಿ ಈಗ ಅವರು ತಂದೆಯವರು ಮಂತ್ರಿಗಳು, ತಂದೆ ಹೆಸರಲ್ಲಿ ಅವ್ರು ಕೇಳಿದ್ರು. ಅದು ಬಿಟ್ಟು ಹೆಂಗೆ ಕೇಳೋದು? ಸಾರ್ವಜನಿಕವಾಗಿ ಎಷ್ಟು ವರ್ಷಗಳ ಕಾಲ ಅವರು ನಮ್ಮ ಥರ ಬೀದಿ ನಿಂತು ಚಳವಳಿಗಳು, ಹೋರಾಟಗಳು, ರೈತರ ಕೆಲಸ, ಬಡವರ ಕೆಲಸ, ಸಂಕಷ್ಟದ ಕಾರ್ಮಿಕರ ಕೆಲಸ, ಕುಂತೂರು ಸಕ್ಕರೆ ಕಾರ್ಖಾನೆ, ನೀರಾಜ್ ಚಳವಳಿ ಇತ್ಯಾದಿ ಚಳವಳಿಗಳೆಲ್ಲ ಹೋರಾಟ ಮಾಡಿ ಶಬ್ದಗಳಿಗೆಲ್ಲ ಅನೇಕ ಹೋರಾಟಗಳು ನಮ್ಮ ವಿಷಯಗಳಿದೆ ಮಾತಾಡೋದು. ನಮ್ಮ ಕೇಳೋಕ್ಕೆ ಶಾಸಕನ ಕೆಲಸ ಮಾಡೋದ್ರ ಸಂದರ್ಭದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ, ದುಡಿಮೆ ಮಾಡಿದ್ದೀವಿ. ಈ ಗ್ರಾಮಕ್ಕೆ ನಾನು ಬಂದಿದ್ದೀನಿ. ಈ ಗ್ರಾಮಕ್ಕೆ ಒಂದಿಷ್ಟು ಸಮುದಾಯ ಭವನದಲ್ಲಿ ಎಲ್ಲ ವರ್ಗದವ್ರಿಗೂ ನಾನು ಕೇಳೋಕ್ಕೆ ಒಂದು ಗೌರವ ಇದೆ. ನಾನು ಇಂಥ ಕೆಲಸ ಮಾಡಿದ್ದೀನಿ, ಮುಂದಕ್ಕೆ ನಿಮ್ಮ ಪರ ಇರ್ತೀನಿ, ಮಾಡಿಕೊಡಿ ಅಂತ ಕೇಳೋಕ್ಕೆ ನಾನು ಬಂದಿದ್ದೀನಿ. ಅವ್ರಿಗೆ ಯಾವ ವಿಷಯಗಳು ಇಲ್ಲ. ಹೇಳಿದ್ರೆ ಅಪ್ಪ ಮಂತ್ರಿ ನನಗೆ ಸಹಾಯ ಮಾಡ್ತೀನಿ, ಅಥವಾ ಅವರು ನಾನು ಮಂತ್ರಿ ಆಗಿದ್ದೀನಿ, ನನ್ನ ಮಗನ ಕೊಟ್ಟಿದ್ದೀನಿ. ಅವ್ರದ್ದೂ ಈ ಕ್ಷೇತ್ರಕ್ಕೆ ಯಾವುದೇ ಥರದ ಕೊಡುಗೆ ಇರಲಿಲ್ಲ. ಇಲ್ಲಿ ಯಾರನ್ನೂ ರಾಜಕೀಯವಾಗಿ ಬೆಳೆಸಿಲ್ಲ, ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ. ಅವ್ರು ಶಾಸಕರಾಗಿ, ಸಚಿವರಾಗಿ ಭಾಳ ವರ್ಷಗಳಿಂದ ಮಾಡಿದ್ದಾರೆ. ಈ ಕ್ಷೇತ್ರಕ್ಕೆ ಯಾವ ಅಭಿವೃದ್ಧಿ ಕೆಲಸಗಳು ಅವರಿಂದ ಆಗಿಲ್ಲ. ಅದರಿಂದ ಅವ್ರೇನಾದ್ರು ಕೇಳಬೇಕಾದ್ರೆ ನಾನು ಈಗ ಸಚಿವನಾಗಿದ್ದೀನಿ, ಕೊಡಿ ಅಂತಲೇ ಕೇಳೋದು. ಮತ್ತೇನು